ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇದಂತೂ ನನಗೆ ಶೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ತುಂಬ ಹ್ಯಾಪಿಯಾಗಿ ಈ ವ್ಲಾಗನ್ನ ಶೇರ್ ಮಾಡ್ಕೊತಿದ್ದೀನಿ. ಯಾಕಂದರೆ ಇದು ನಮ್ಮ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಸೊ ಡೆಲಿವರಿ ವ್ಲಾಗು ಫ್ರೆಂಡ್ಸ್, ಮಾರ್ನಿಂಗಿಂದ ಮತ್ತು ಡೆಲಿವರಿ ಆಗಿ 2-3 ಡೇಸ್ ಹಾಸ್ಪಿಟಲಿದ್ವಿ. ಸೊ ಅಲ್ಲಿವರೆಗೂ ಫುಲ್ಲು ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗೂ ಇರುತ್ತೆ, ಇಷ್ಟ ಕೂಡ ಆಗುತ್ತೆ ಅಂದ್ಬಿಟ್ಟು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ, ಏನೇ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಅಂದರೆ ಯಾವ ಥರ ಪ್ರೊಸೀಜರ್ ಯಾವ ಥರ ಇತ್ತು, ರಿಕವರಿ ಯಾವ ಥರ ಆದೆ, ಮತ್ತು ಯಾವ ಥರ ನಾನು ಗೋ ಥ್ರೂ ಮಾಡಿದೆ, ಮತ್ತು ಬ್ರೆಸ್ಟ್ ಫೀಡಿಂಗು ಸುಮಾರಷ್ಟು ಇದು ಮದರ್ ಸ್ಟಾರ್ಟ್ ಆಗಿದ್ದ ದಿನ ಅಂದರೆ ಡೆಲಿವರಿ ಆಗಿದ್ದ ದಿನದಿಂದ ಅಂತೂ ಸುಮಾರಷ್ಟು ಕಲ್ತಿದ್ದೀನಿ ಮಾತ್ರ. ಸೊ ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಸಿಸೇರಿಯನ್ ಇದು. ಸೊ ಯಾವ ಥರ ನಾನು ಕಮ್ ಬ್ಯಾಕ್ ಆದೆ ಅಂತ ಕೂಡ ಹೇಳ್ತೀನಿ. ಮತ್ತು ಫಸ್ಟ್ ಸಿಸೇರಿಯನ್ಗೂ ಇವಾಗ ಆಗಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಪೇಯ್ನ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರೊಸೀಜರ್ ಬಗ್ಗೆ ಆಗಿರ್ಬೋದು, ಮತ್ತು ಹಾಸ್ಪಿಟಲ್ ಖರ್ಚು ಎಷ್ಟಾಯಿತು, ಮತ್ತು ಕಾಸ್ಟು, ಮತ್ತು ಅದರಲ್ಲಿ ಯಾವ ಥರ ಪ್ಯಾಕೇಜಸ್ಸು, ಮತ್ತು ಬೇಬಿಗೆಲ್ಲ ಏನು ಯಾವ ಥರ ಕೇರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ತಾ ಇರಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಫುಲ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್, ಇದು ನಮ್ಮ ಡೆಲಿವರಿ ಆಗಿರೋದು. ಯಾಕಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ನನಗೆ ಜೂನ್ 16ಕ್ಕೆ ಡೆಲಿವರಿ ಮಾಡಿಸ್ಕೊತೀನಿ ಅಂತಂದ್ಬಿಟ್ಟು. ಸೊ ಜೂನ್ 16ಕ್ಕೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಕಂಪ್ಲೀಟಾಗಿ ನಾವು ಜೂನ್ 16 ಫಿಕ್ಸ್ ಆಗಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೂನ್ 10ನೇ ತಾರೀಕು ಡೆಲಿವರಿ ಆಯಿತು. ಅದರಲ್ಲೂ ಆಫ್ ಅನ್ ಅವರಲ್ಲಿ ಡೆಲಿವರಿ ಮಾಡಿ ಮಗುನ ಕೈ ಕೊಟ್ಟರು. ಆಫ್ ಅನ್ ಅವರ್ ಫ್ರೆಂಡ್ಸ್, 11:30ಗೆ ಹೋದ್ವಿ, 12 o'clockಗೆ ಮಗು ಕೈಯಲ್ಲಿ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಎತ್ತಾಗೆಲ್ಲ ಈ ವ್ಲಾಗಲ್ಲಿದೆ, ವೀಡಿಯೋನ ಕೊನೆ ತನಕ ವಾಚ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಬೆಳಗ್ಗೆ ಎದ್ದೆ. ಫಸ್ಟ್ ನಾನು ಎದ್ದುಬಿಟ್ಟು ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಏನೋ ಒಂಥರ ನಂಗೆ ಮೈಂಡು, ಇವತ್ತು ಡೆಲಿವರಿ ಮಾಡಿಸ್ಕೊಬಿಡೋಣ ಅನ್ನೋ ಥರ ಫೀಲು. ಮಗು ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು. ಬಟ್ ಆದರೂ ಏನೋ ಗೊತ್ತಾ, ಒಳಗೆ ಒಂದು ಮನಸ್ಸು ಅಂತ ಹೇಳ್ತಾರಲ್ಲ, ಸೊ ಆ ಥರ ನನಗೆ ಇವತ್ತು ಡೆಲಿವರಿ ಮಾಡಿಸ್ಕೊಳೋಣ, ಇವತ್ತು ಪಾಪು ಆಗಲಿ ಅಂತ. ಅವತ್ತು ಬುಧವಾರ ಫ್ರೆಂಡ್ಸ್. ಅವತ್ತು ಅಂದರೆ ಅಂದರೆ ಏನು ಸ್ಪಿರಿಚುವಲಿ ಆಗಲಿ ಅಥವಾ ನನಗೆ ಡೇ ಆಗಲಿ ದಿನ ಆಗಲಿ ಒಳ್ಳೆ ಟೈಮ್ ಈ ಥರ ಎಲ್ಲ ಏನೂ ನೋಡಿಲ್ಲ. ಇವತ್ತು ಮಾಡಿಸ್ಕೋಬೇಕು ಅನ್ನೋದು ಮೈಂಡಲ್ಲಿ ಫುಲ್ ಒಂಥರ ನೆನಪಾಗ್ತಾನೆ ಇತ್ತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಬೆಳಗ್ಗೆನೇ ಎದ್ದ ತಕ್ಷಣ. ಅವರು ಒಂದು ಸಾರಿ ಯಾಕೆ ಅಂತಂದರು. ಬಟ್ ಅವರು ಹೇಳ್ತಿದ್ದಾರೆ, ಇಲ್ಲ ನನಗೂ ಯಾಕೋ ಇವತ್ತೇ ಮಾಡಿಸ್ಕೊಳೋಣ ಅಂತ ಅನ್ನಿಸ್ತೈತೆ ಅಂತ. ನಂಗೆ ಶಾಕು. ನಾನು ಅವಾಗ ಅಂತ ಇರ್ತೀನಿ, ಯಾವಾಗ ಡೆಲಿವರಿ ಆಗುತ್ತೋ, ಯಾವಾಗ ಮಗು ಕೈಯಲ್ಲಿ ಬರುತ್ತೋ, ನಂಗೆ ನೋಡಬೇಕು ಅಂತ ಆಸೆ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತೀನಿ. ಬಟ್ ಅವರು ಹೇಳಿದ್ದು ನನಗೆ ಫುಲ್ ಒಂಥರ ಶಾಕ್ ಆಗಿತ್ತು. ಇಬ್ರಿಗೂ ಒಂದೇ ಥರ ಅನಿಸ್ತಿದೆಯಲ್ವಾ ಅಂತ. ಮೇ ಬಿ ಇವತ್ತೇ ಬರೋಕ್ಕೆ ನನ್ನ ಮಗು ರೆಡಿ ಆಗಿದೆ ಅಂತ ಇಬ್ಬರು ಅಂದ್ಕೊಂಡ್ವಿ. ಬಟ್ ನಮಗೆ ಇನ್ನೂ 6 ದಿನ ಟೈಮ್ ಇತ್ತು. ಹಾಸ್ಪಿಟಲಲ್ಲಿ ಹೇಳಿದರು ಡೆಲಿವರಿ ಮಾಡಿಸ್ಕೋಬೇಕು ಅಂದರೆ 1 ಡೇ ಮುಂಚೆನೇ ಹೇಳ್ಬೇಕು ನೀವು. ಮತ್ತು ಏನಾದರೂ ಲೇಬರ್ ಸೈನ್ಸ್ ಇದ್ದರೆ ಮಾತ್ರನೇ, ಅಂದರೆ ಏನಾದರೂ ಸಿಮ್ಟಮ್ಸ್ ಇದ್ದರೆ ಮಾತ್ರನೇ ಬೇಗ ಬಂದು ಅಡ್ಮಿಟ್ ಆಗಬೇಕು ಇಮಿಡಿಯೇಟಾಗಿ ಅಂತ ಹೇಳಿದರು. ಸೊ ಏನು ಸಿಮ್ಟಮ್ಸ್ ಇರಲಿಲ್ಲ, ಎಲ್ಲ ನಾರ್ಮಲಾಗಿ ಚೆನ್ನಾಗೇ ಇತ್ತು. ಬಟ್ ಮನಸ್ಸಿಗೆ ಆ ಥರ ಅನಿಸ್ತಿತ್ತು. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಈ ಥರ ಮನಸ್ಸಿಗೆ ಅನ್ನಿಸ್ತಿದೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಬೆಳಗ್ಗೆ ಎದ್ದು ಏನೂ ಕೆಲಸ ಮಾಡಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು, ಮತ್ತು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ, ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋಣ, ಸ್ವಲ್ಪ ಸಮಾಧಾನ ಆಗ್ಬೋದು. ಸೊ ಪೂಜೆ ಮಾಡಿದ್ಮೇಲೆ ಮನಸ್ಸು ಚೇಂಜ್ ಆದರೆ ಬೇಡ, ಇಲ್ಲ ಮನಸ್ಸು ಆವಾಗ್ಲೂ ಇವತ್ತೇ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದ್ದರೆ ಇವತ್ತೇ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು, ನಂಗೆ ಏನೇ ಡೌಟ್ಸ್ ಬರಲಿ ಫ್ರೆಂಡ್ಸ್, ಇವಾಗೇ ಅಲ್ಲ, ನನಗೆ ಸ್ಟಾರ್ಟಿಂಗ್ ಡೇಸಿಂದ ಹಿಡಿದು ನನಗೆ ಏನಾದರೂ ಥರ ಡೌಟ್ಸ್ ಇದ್ದರೆ ಅದ ಅಂತ ಆಪ್ಷನ್ಸ್ ಇದ್ದಾಗ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಕೂತ್ಕೊಂಡು ನನಗೆ ಯಾವ್ದು ಫೈನಲಾಗಿ ಅನಿಸುತ್ತೋ ಅದನ್ನೇ ಡಿಸಿಷನ್ ತಗೊತೀನಿ. ಇದು ನನಗೆ ಎಲ್ಲ ಒಳ್ಳೆಯದೇ ಆಗಿದೆ. ನಾನು ಈ ಥರ ಫಾಲೋ ಮಾಡ್ತೀನಿ. ನಿಮಗೂ ಅಷ್ಟೇ ಆ ಥರ ಫಾಲೋ ಮಾಡಿ, ನಿಮಗೂ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಕನ್ಫ್ಯೂಷನ್ನು, ಇವಾಗ ಇದು ಬೇಕಾ ಅದು ಬೇಕಾ ಅಂತ ಅನ್ಬೇಕಾದ್ರೆ ನಮ್ಗೆ ಎರಡೂ ಬೇಕು ಅಂತಿರುತ್ತೆ ಮನಸ್ಸಲ್ಲಿ. ಆವಾಗ ದೇವ್ರ ಹತ್ರ ಕೂತ್ಕೊಂಡು ಪೂಜೆ ಮಾಡಿಕೊಂಡು ನಮಸ್ತೆ ಮಾಡ್ಕೊಂಡು ಕೇಳ್ಕೊಂಡಾಗ ನಮಗೊಂದೇ ಒಂದು ಇಲ್ಲ ಇದು ನಿಂಗೆ ಸರಿ ಅಂತ ಅನಿಸುತ್ತೆ. ಅದನ್ನು ನೀವು ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಬಿಕಾಸ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಪೂಜೆ ಮಾಡಿದೆ, ಆಮೇಲೂ ಇಲ್ಲ ನನಗಿದ್ದೇನೆ ಇವತ್ತೇನೆ ಅಂತ ಅನ್ನಿಸ್ತು. ಸೊ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದೆ. ಸರಿ ಬಾ ಹಾಸ್ಪಿಟಲ್ಗೆ ಹೋಗೋಣ. ಲಾಸ್ಟ್ ಗ್ರೋತ್ ಸ್ಕ್ಯಾನಲ್ಲಿ ಹೇಳಿದರು ಮಗು 2.9 kg ಇತ್ತು. ಹಾಗೆಯೇ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಕೂಡ ಹೇಳಿದರು. ಆಮೇಲೆ ನನಗೆ ಬಂದುಬಿಟ್ಟು 37 ವೀಕ್ ಕಂಪ್ಲೀಟ್ ಆಗಿ 38th ವೀಕ್ ರನ್ನಿಂಗ್ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೇನು ಓಕೆ ಡೆಲಿವರಿಗೆ
ಮಾಡ್ಕೋಬೋದು. 9ನೇ ತಾರೀಕು ಮೇಲೆ ಯಾವಾಗಾದರೂ ಮಾಡಿಸ್ಕೋಬೋದು ಅಂತ ಡಾಕ್ಟರ್ ಹೇಳಿದರು. ಬಟ್ 10ನೇ ತಾರೀಕೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಾಲು ಮಾಡಿರೋ ನಾವು ಹಾಸ್ಪಿಟಲ್ಗೆ. ಮತ್ತು ಬೆಳಗ್ಗೆನೇ ಹೋಗಬೇಕಿತ್ತು. ನಾನು ಬೆಳಗ್ಗೆನೂ ಹೋಗಿಲ್ಲ. ಎಲ್ಲ ಮುಗಿಸಿ ಎಲ್ಲ ಓಕೆ ಮಾಡೋಷ್ಟರಲ್ಲಿ 11:15 ಆಯಿತು. ಈವನ್ ನನಗೆ ಇವತ್ತೇ ಮಾಡಿಸ್ಕೋಬೇಕು ಅಂತ ಐಡಿಯಾ ಇದ್ದಿದ್ದ ಕಾರಣ ನಾನು ಏನೂ ಊಟ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಎಷ್ಟೊಂದು ಸರಿ ಬಲವಂತ ಮಾಡಿದ್ರು, ಅಟ್ಲೀಸ್ಟ್ ಒಂದು ಟಿಫನ್ ಮಾಡ್ಕೊಬಿಡು, ಹಾಸ್ಪಿಟ್ಲಿಗೆ ಹೋಗಿ ಏನೂ ತಿನ್ನೋಕ್ಕಾಗಲ್ಲ ಹಾಗೆ ಹೀಗೆ ಅಂತ. ನಾನು ಡೆಲಿವರಿಗೆ ಏನೇನು ಪರ್ಚೇಸ್ ಮಾಡಿದೆ ಅಂತ ವ್ಲಾಗ್ ಮಾಡಿ ಹಾಕಿದ್ದೀನಿ, ನೋಡಿರ್ತೀರ ಆಲ್ರೆಡಿ ನೀವು. ಬಟ್ ಪ್ಯಾಕಿಂಗ್ ಮಾಡೋ ನಾನು ವ್ಲಾಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಂದರೆ ಎಲ್ಲನೂ ಎತ್ತಿಟ್ಟಿದ್ದೆ ಬ್ಯಾಗಲ್ಲಿ ತುಂಬಿಬಿಟ್ಟು. ನೆಕ್ಸ್ಟ್ ನನಗೆ ಅಂದರೆ ನೆಕ್ಸ್ಟ್ ಒಂದು ಚೆಕಪ್ ಇತ್ತು 13ನೇ ತಾರೀಕು. ಸೊ ಅವಾಗ ಹೋದಾಗ ಕ್ಯಾರಿ ಬೆಡ್ಡು ಮತ್ತು ಮಸ್ಕಿಟೋಸ್ ಬೆಡ್ ಎಲ್ಲ ತೊಗೊಂಬರೋಣ, ಆಮೇಲೆ ಎಲ್ಲ ಒಂದೇ ಸರಿ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಫೈನಲಾಗಿ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವೀಡಿಯೋನೇ ಮಾಡಿಲ್ಲ. ಏನೇನು ತೊಗೊಂಡಿದ್ದೆ ನೋಡಿ ನಿಮ್ಗೆ ತೋರಿಸಿದ್ನಲ್ವ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಮಾತ್ರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಫೈನಲಾಗಿ ಅದೇ ಆಯಿತು. ಬಟ್ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನು ಏನೂ ತೊಗೊಂಡು ಹೋಗ್ತಾಯಿಲ್ಲ, ಬರೀ ಕೈಯಲ್ಲಿ ಜಸ್ಟ್ ಹಾಸ್ಪಿಟಲ್ ಫೈಲ್ಸ್ ಮಾತ್ರ ತೊಗೊಂಡು ಹೋಗ್ತಾಯಿದ್ದೀವಿ. ಫಸ್ಟ್ ಕೇಳಬೇಕಲ್ವ, ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಬೇಕಲ್ವ. ಸಡನ್ನಾಗಿ ಆಪ್ರೇಷನ್ ಅಂದರೆ ಅವರು ಪಿಡಿಲಿ ಇರ್ತಾರೆ, ತುಂಬ ಜನ ಇರ್ತಾರೆ ಫ್ರೆಂಡ್ಸ್, ಪೇಷಂಟ್ಸ್ ಯಾವಾಗಲೂ ಬಿಸಿ ಇರ್ತಾರೆ ಮೇಡಮು. ಸೊ ಹಾಗಾಗಿ ಓದ್ವಿ, ಒಂದು ಐಡಿಯಾದಿಂದ ಹೋದ್ವಿ. ಹೋಗ್ಬಿಟ್ಟು ಫಸ್ಟ್ ಅಪಾಯಿಂಟ್ಮೆಂಟ್ ಏನು ತೊಗೊಂಡಿಲ್ಲ. ಅಲ್ಲಿ ಮುಂದೆ ಒಬ್ರು ಇರ್ತಾರೆ, ಅವರು ನರ್ಸೆಲ್ಲ ಅವರು ಒಂಥರ ರಿಸೆಪ್ಷನಲ್ಲಿ. ಅವ್ರನ್ನ ಕೇಳಿದ ತಕ್ಷಣ ಸರಿ ಮೇಡಮ್ ಹತ್ರ ಮಾತಾಡಿ ಅಂತ ಡೈರೆಕ್ಟಾಗಿ ಡಾಕ್ಟರ್ನ ವಿಸಿಟ್ ಮಾಡೋಕ್ಕೆ ಕಳಿಸಿದ್ರು, ಮೀಟ್ ಮಾಡೋದಕ್ಕೆ. ಸೊ ಹೋದ್ವಿ. ಹೋಗಿದ ತಕ್ಷಣ ಏನು ಹಿಡಿಲ್ಲ ಫ್ರೆಂಡ್ಸ್ ನಾವು. ಇಲ್ಲ ಮ್ಯಾಮ್ ನಮಗೆ ಅಂದರೆ ಹೇಳಿ ಭವಾನಿ ಅಂತಂದರು. ಮ್ಯಾಮ್ ಇವತ್ತೇ ಡೆಲಿವರಿ ಮಾಡಿಸ್ಕೊಳೋಣ ಅಂತ ಅನ್ನಿಸ್ತಿದೆ ಅಂತಂದರೆ. ಇವತ್ತೇನಾ, ಯಾಕೆ ಅಂತಂದರು. ಮ್ಯಾಮ್ ಇಲ್ಲ ಅದು ಯಾಕೋ ಮನಸ್ಸು ಕೇಳ್ತಾ ಇಲ್ಲ, ಲಾಸ್ಟ್ ಟೈಮು ಇದೇ ಥರ ಅನಿಸಿತ್ತು ನಮಗೆ, ಬಟ್ ನೆಗ್ಲೆಕ್ಟ್ ಮಾಡಿಬಿಟ್ವಿ, ಈ ಸಲ ಅನ್ನಿಸ್ತಿದೆ ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ವಿ. ಅವ್ರಿಗೆ ಗೊತ್ತು ನಮ್ಮದು ಹಳೇದು, ನಮ್ಮದು ಪಾಸ್ಟು, ನಮ್ಮದು ಹಿಸ್ಟ್ರಿ ಫುಲ್ಲು ಗೊತ್ತು. ನಾನು ನಿಮ್ಗೆ ಹೇಳ್ತಾ ಇದ್ದೆ ಕೂಡ, ಫಸ್ಟ್ ಡೆಲಿವರಿ ಆದಮೇಲೆ ನೆಕ್ಸ್ಟ್ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಮುಂಚೆ ಇದೇ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅದು ಟ್ರೀಟ್ಮೆಂಟ್ ಅಂತಂದರೆ ನನಗೆ ಏನು ಪೀರಿಯಡ್ಸ್ ಇಶ್ಯೂ ಇತ್ತು, ಅದ್ರ ಬಗ್ಗೆ. ಅದಾದಮೇಲೆ ಒಂದು ಸ್ವಲ್ಪ ಮೈಲ್ಡ್ ಆಪ್ರೇಷನ್ ಕೂಡ ಆಗಿದೆ, ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದಂತೂ ಅದ್ರ ಬಗ್ಗೆ ವೀಡಿಯೋಸು ಕನ್ನಡದಲ್ಲಿ ಯಾರೂ ಹಾಕಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ವೀಡಿಯೋಸ್ ಚೆಕ್ ಮಾಡಿದ್ದೀನಿ ಗೊತ್ತಾ. ಆಮೇಲೆ ಅದು ಪ್ರೊಸೀಜರೆಲ್ಲ ನಾನು ತಮಿಳು ತೆಲುಗುದಲ್ಲಿ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ಸೊ ಈ ವ್ಲಾಗನ್ನ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹಂಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಇವರಿಗೆ ನಮ್ಮ ಪಾಸ್ಟು ಹಿಸ್ಟ್ರಿ ಎಲ್ಲ ಗೊತ್ತಿರೋ ಕಾರಣ ಸರಿ ಓಕೆ ಮಾಡ್ಕೊಳೋಣ, ಎಲ್ಲ ಗ್ರೋತ್ ಎಲ್ಲ ಚೆನ್ನಾಗಿದೆ, ಏನು ಇಶ್ಯೂ ಇಲ್ಲ ಅಂತ ಹೇಳಿದ್ರು. ಸರಿ ಓಕೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆಗಿ ಅಂತ ಹೇಳಿದ್ರೆ ಓಕೆ ಅಂತ ಈಚೆ ಬಂದುಬಿಟ್ವಿ. ಈಚೆ ಬಂದಮೇಲೆ ಒಳ್ಳೆ ಟೈಮ್ ನೋಡೋಣ ಅಂತ ನೋಡಿದೆ. ಅಂದರೆ ರಾಹುಕಾಲ ಇತ್ತು 10 ಗಂಟೆ ಮೇಲೆ, 12 ಗಂಟೆ ಮೇಲೆ, ಆಮೇಲೆ 2 ಗಂಟೆ ತನಕ ರಾಹುಕಾಲ ಇತ್ತು. ಹಾಗಾಗಿ ಹೇಳಿದ್ವಿ ನಾವು ಈ ಥರ ರಾಹುಕಾಲ ಇದೆ ಅಂತ. ಓಕೆ 12 ಗಂಟೆ ಒಳಗಡೆ ಮಾಡ್ಕೊಬಿಡೋಣ ಅಂದರು. ಇನ್ನು ಹಾಫ್ ಆನ್ ಅವರ್ ಇದೆ ಅಷ್ಟೇ, 2 ಗಂಟೆ ಮೇಲೆ ಹಾಕಲ್ವಾ ಅಂತಂದ್ವಿ. ಇಲ್ಲ 2 ಗಂಟೆ ಮೇಲೆ ಸ್ವಲ್ಪ ಬಿಸಿ ಇದ್ದೀವಿ, ಹಾಫ್ ಆನ್ ಅವರಲ್ಲೇ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ ಅಂದರೆ. ನನಗೆ ಫುಲ್ಲು ಶಾಕು, ಏನಪ್ಪ ಇಷ್ಟು ಸಡನ್ನಾಗಿ ಅಂತ. ಆಮೇಲೆ ಅಮ್ಮಗೆ ಹಂಗೆ ಕಾಲ್ ಮಾಡಿ ಹೇಳಿದೆ. ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕಾದ್ರೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇನೆ, ಯಾರಂದರೆ ಯಾರಿಲ್ಲ. ಹೋದ ತಕ್ಷಣ ಬಳೆ ತೆಗೆದು ಜ್ಯುವೆಲ್ಸ್ ಎಲ್ಲ ತೆಗೆದು ಹಂಗೆ ಹಂಗೆ ಫಿಕ್ಸ್ ಮಾಡಿದ್ರು, ಹಂಗೆ ಯೂರಿನ್ ಬ್ಯಾಗ್ ಹಾಕಿದ್ರು, ಹಂಗೆ ಅನಸ್ತೇಷಿಯಾ ಅಂತೀನಿ, ಅದೇನೋ ಕೈಗೊಂದು ಕೊಡ್ತಾರಲ್ಲ ಫ್ರೆಂಡ್ಸ್ ಇಂಜೆಕ್ಷನ್, ಅದು ಅನಿಮಿಯಾನೋ ಏನೋ ಹೇಳ್ತಾರೆ, ಅದೊಂದು ಇಂಜೆಕ್ಷನ್ ಎಲ್ಲ ಎಷ್ಟು ಬೇಗ ಆಯ್ತು ಅಂದರೆ ಕರೆಕ್ಟಾಗಿ ಟೈಮ್ ನೆನಪಿದೆ ನನಗೆ. 11:27ಗೆ ಓಕೆ 12 o'clock ಅಷ್ಟರಲ್ಲಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದು. ಎಷ್ಟು ಬೇಗ ತಲೆಗೆ ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದು, ತಲೆ ಕೂಡ ಲೈಟಾಗಿ ಇನ್ನೂ ಆರಿರಲಿಲ್ಲ. ನಾನು ಒಂದೇ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ನೀರು ಕುಡ್ಕೊಂಡು ಹೋಗ್ಬಿಟ್ಟಿದ್ದೆ. ಒಂದು ಗ್ಲಾಸ್ ನೀರು ಕೊಡ್ತಿದ್ದೆ ಅಲ್ವಾ, ಅದು ನನಗೆ ಎಷ್ಟು ಎಫೆಕ್ಟ್ ಆಯಿತು, ಎಷ್ಟು ಅನುಭವಿಸ್ದೆ ಅಂತಂದರೆ ನಂಬಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟು ಕಷ್ಟ ಆಗ್ಬಿಡ್ತು ನನಗೆ. ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಒಂದು ಗ್ಲಾಸ್ ನೀರು ಕೂಡ ಕುಡಿದಲ್ಲೇ ಹೋಗಿ ಮಾಡಿಸ್ಕೋಬೇಕು. ಇದ್ರ ಬಗ್ಗೆ ನಂಗೆ ಗೊತ್ತಿದ್ರು ಬೆಳಗ್ಗೆ ಎದ್ದು ಡೌಟಲ್ಲಿದ್ದೆನಲ್ಲ, ನಂಗೆ ಇದೊಂದು ಒಳ್ಳೆ ಅಭ್ಯಾಸನೇ ಕೆಟ್ಟ ಅಭ್ಯಾಸನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಒಂದು ಗ್ಲಾಸ್ ನೀರು ಕುಡಿಲೇಬೇಕು, ಇಲ್ಲಾಂದರೆ ನಂಗೆ ಅದೇನೋ ಸಮಾಧಾನನೇ ಆಗೋಲ್ಲ. ಆವಾಗಿಂದ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಅದೊಂದು ನಂಗೆ ತುಂಬ ಕಷ್ಟ ಆಯಿತು. ಸೊ ಎಲ್ಲ ರೆಡಿ ಮಾಡಿದ್ರು ಆಪ್ರೇಷನ್ಗೆ. ಕರೆಕ್ಟಾಗಿ 11:40ಗೇನೋ ಒಳಗೆ ಹೋದೆ ಆಪ್ರೇಷನ್ ಥಿಯೇಟ್ರಿಗೆ. ನಮ್ಮ ಹಸ್ಬೆಂಡ್ಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೋದೆ. ಅವ್ರು ವ್ಲಾಗ್ ಮಾಡ್ಕೊತಿದ್ರು, ಬಟ್ ಅರ್ಜೆಂಟಾಗಿ ಆಗಿದ್ದ ಕಾರಣ ಏನು ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಹೋಗಿ ಓಟಿಗೆ ಕಳಿಸಿದ್ರು. ಇದು ಪ್ಯಾಕೇಜಸ್ ಬಗ್ಗೆ ಎಲ್ಲ ನಾವು ಮೊದಲೇ ಮಾತಾಡ್ಕೊಂಡಿದ್ವಿ. ಒಂದು ಸರಿ ಹೋಗಿ ಮಾತಾಡಿಕೊಂಡು ಹೋದ್ವಿ ನಾವು. ಆಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಕರೆಕ್ಟಾಗಿ
ಕರೆಕ್ಟಾಗಿ 11:54ಗೆ ಡೆಲಿವರಿ ಆಯಿತು. ಗರ್ಲ್ ಬೇಬಿ ಆಗಿದೆ. ಅವಳು ಒಂದೇ ಸರಿ ಫ್ರೆಂಡ್ಸ್ ಹತ್ತಿದ್ದು, ಜೋರಾಗೂ ಹತ್ತಿಲ್ಲ, ಜಾಸ್ತಿನೂ ಹತ್ತಿಲ್ಲ, ಒಂದೇ ಒಂದು ಸರಿ ಹತ್ತಲ್ಲ ಅಷ್ಟೇ. ಅಳು ಶಬ್ದ ಕೇಳಿದ್ಮೇಲೆ ತುಂಬ ಖುಷಿಯಾಯಿತು. ಹೆಣ್ಮಗು ಆಗಿದೆ ಭವಾನಿ, ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂದರು. ಅದೊಂದು ಮಾತು ಇವತ್ತಿಗೂ ಮರೆಯಲ್ಲ ಫ್ರೆಂಡ್ಸ್. ನಾನು ಈ ಬರ್ತ್ ಎಕ್ಸ್ಪೀರಿಯೆನ್ಸನ್ನೇ ಅದು ಆ ಮೂಮೆಂಟ್ಸ್ ಎಲ್ಲ ನಾನು ದೇವರನ್ನ ಹೇಳ್ತೀನಿ. ನನ್ನ ಲೈಫಲ್ಲಿ ಇದಕ್ಕಿಂತ ಬೇರೇನೂ ಬೇಡ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ತುಂಬ ಹ್ಯಾಪಿ, ಅಷ್ಟು ಖುಷಿಯಾಯಿತು. ಬಟ್ ನನಗೆ ಆಪ್ರೇಷನ್ ಮಾಡಿದ ಮೇಲೇನೂ ಮಾಡ್ತಾ ಇರಬೇಕಾದ್ರೂ ಮತ್ತು ಸ್ಟಿಚಸ್ ಹಾಕಬೇಕಾದ್ರೂ ಎದೆ ಹತ್ರ ಉರಿ ಈಗ ಏನಾದರೂ ತಿಂದಾಗ ನಮಗೆ ಒಂಥರ ನೆಂಜೆರ್ಚಲ್ ಅಂತಾರಲ್ಲ, ತಮಿಳಲ್ವ ಅದು ಕರೆಕ್ಟ್, ಕನ್ನಡದಲ್ಲಿ ಎದೆ ಉರಿ ಅಂತಾರಲ್ಲ. ಸೊ ಆ ಥರ ಆಗ್ತಾನೇ ಇತ್ತು. ಅದು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಮತ್ತು ಆಪ್ರೇಷನ್ ಎಲ್ಲ ಆದಮೇಲೆ 2 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಸೊ ಅಲ್ಲೇ ಬ್ರೆಸ್ಟ್ ಫೀಡ್ ಕೂಡ ಮಾಡಿದ್ರು. ಪಾಪುಗೆ ಫೀಡ್ ಕೂಡ ಚೆನ್ನಾಗಾಯಿತು. ಲ್ಯಾಚ್ ಮಾಡೋ ಸ್ವಲ್ಪ ಸ್ಟಾರ್ಟಿಂಗಲ್ಲೋ ಚಿಕ್ಕ ಪಾಪು ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿದ್ಲು ಅಂದರೆ, ಅವಳು ಸಖತ್ ಕ್ಯೂಟಾಗಿದ್ಲು. ಆಮೇಲೆ ಎಲ್ಲ ಆಯಿತು. 2 hours ಆದಮೇಲೆ ನಾರ್ಮಲ್ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿದ್ರು. ಆಮೇಲೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ರಿಯಲ್ ನರ್ಕ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅಲ್ಲೊಂದು ಸ್ವಲ್ಪ ಎಡವಟ್ಟು ಆಗಿಬಿಡ್ತು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಕರೆಕ್ಟಾಗಿ 3 daysಗೆ ಡಿಸ್ಚಾರ್ಜ್ ಮಾಡಿದ್ರು. ಪ್ಯಾಕೇಜಸಲ್ಲಿ 2 daysಗೆ ಪ್ಯಾಕೇಜ್ ಇದ್ದಿದ್ದು. ಸೊ 1 day ಎಕ್ಸ್ಟ್ರಾ ಆಯಿತು. ಆಮೇಲೆ ಡೆಲಿವರಿ ಆಗಿದ್ದ ದಿನ ಮಗು ಅಂತೂ ಕೊಟ್ಬಿಟ್ರು ನಮ್ಮ ಕೈಲೇ. ಆಟ ಆಡಿಸ್ಕೊಂಡಿದ್ವಿ. ನೈಟೆಲ್ಲ ಅಳ್ತಾನೆ ಇದ್ಲು. ಸಿಸ್ಟರ್ಸ್ ಎಲ್ಲ ಕ್ಯಾರಿ ಮಾಡ್ತಾಯಿದ್ರು. ಮತ್ತು ಪಾಪುಗೆ ಗ್ಲೂಕೋಸ್ ಟೆಸ್ಟ್ ಅಂದರೆ ಏನದು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾನೇ ಇರ್ತಿದ್ರು. ಗ್ಲೂಕೋಸ್ ಟೆಸ್ಟ್ ಅಂದ್ಬಿಟ್ಟು. ಮತ್ತು ಪಾಪ ವೆಯ್ಟು ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇವಾಗ ಹೋಗಿ ಅಡ್ಮಿಟ್ ಆಗಿ ಡೆಲಿವರಿ ಆಯಿತು 11:54ಗೆ. ನನಗೆ ವಾರ್ಡ್ ಶಿಫ್ಟ್ ಮಾಡೋಷ್ಟರಲ್ಲಿ 3 ಗಂಟೆ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. 3 ಗಂಟೆ ಆಗಿತ್ತು. ಆಮೇಲೆ ಮತ್ತೆ ನನಗೆ OTಗೆ ಶಿಫ್ಟ್ ಮಾಡೋ ಥರ ಆಯಿತು. ಅಂದರೆ ಸೀರಿಯಸ್ ಆಗಿ ಮತ್ತೆ OTಗೆ ಶಿಫ್ಟ್ ಮಾಡ್ರು ನನ್ನ. ಆಮೇಲೆ ಮತ್ತೆ ಅಲ್ಲೊಂದು ಡೇ ಇದ್ಬಿಟ್ಟು ಮತ್ತೆ ನಾನು ನಾರ್ಮಲ್ ಮತ್ತೆ ವಾರ್ಡ್ಗೆ ಬಂದಿದ್ದು. ಇದು ನಮಗೆ ಸೆಮಿ ಪ್ರೈವೇಟ್ ರೂಮ್ ಅಂತಾರಲ್ವ, ಅದನ್ನೇ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ಅಮ್ಮ ಫ್ಯಾಮಿಲಿ ಎಲ್ಲ ಇರ್ಬೋದು ಅಂತ ಹೇಳಿದ್ರು. ಒಂದು ಎಕ್ಸ್ಟ್ರಾ ಬೆಡ್ ಇರುತ್ತೆ ಅಂತ. ರೂಮ್ ಫ್ರೀ ಆಗಿತ್ತು, ಕೆಳಗಡೆ ಎಲ್ಲ ಮಲ್ಕೊಳ್ಳೋಕ್ಕೆ ಜಾಗ ಇತ್ತು. ಪಾಪುಗೆ ಇದೆಲ್ಲ ಇತ್ತು. ಮತ್ತು ರೂಮು, ವಾಶ್ರೂಮು, TV, AC ಎಲ್ಲನೂ ಇತ್ತು, ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನೇ ಬುಕ್ ಮಾಡ್ಕೊಂಡಿದ್ವಿ ನಾವು. ಮತ್ತು ಇನ್ನೇನಾದರೂ ಹೇಳಬೇಕಂದ್ರೆ, ಡೆಲಿವರಿ ಆಗಿ ಫಸ್ಟ್ ಡೇ ಬಿಟ್ಬಿಟ್ಟು ಸೆಕೆಂಡ್ ಡೇ ಮಾರ್ನಿಂಗೇನೆ ನನಗೆ ಓಡಾಡೋಕ್ಕೆ ಹೇಳಿದ್ರು. ಓಡಾಡೋದು ಅಂದರೆ ಫಸ್ಟ್ ನನಗೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಡೆಲಿವರಿ ಈಸಿ ಆದ್ರೂ ನಡೆಯೋದು ರಿಕವರಿ ಎಲ್ಲ ತುಂಬ ಕಷ್ಟ ಆಯಿತು. 1 ತಿಂಗಳು ಬೇಕಾಯಿತು ನನಗೆ. ಬಟ್ ಇದರಲ್ಲಿ ಆರಾಮಾಗಿ ಸೆಕೆಂಡ್ ಡೇ ಆರಾಮಾಗಿ ಎದ್ದು ನಡೆದೆ ನಾನು. ಅಂದರೆ ಸ್ವಲ್ಪ ನೋವಿತ್ತು, ಬಟ್ ನಡೆದೆ ನಾನು. ನೆಕ್ಸ್ಟ್ ಡೇನೇ ಬೆಲ್ಟ್ ಹಾಕಿದ್ರು. ನೆಕ್ಸ್ಟ್ ಡೇನೇ ಸ್ನಾನ ಮಾಡ್ಕೊಂಡು ಅಲ್ಲಿರೋ ತನಕ ಡೈಲಿ ಸ್ನಾನ ಮಾಡಿದ್ದೀನಿ. ಅವರೇ ಫಸ್ಟ್ ಡೇ ಅವರೇ ಸ್ನಾನ ಮಾಡಿಸಿ, ಸೆಕೆಂಡ್ ಡೇ ಅಮ್ಮ ಮಾಡಿಸಿದ್ರು. ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ನಾನು ಅಂದ್ಕೊಂಡಿದ್ದೇನಂತಂದರೆ, ನಮಗೆ ಕಂಫರ್ಟಬಲ್ ಆಗಿ ಮತ್ತು ಒಳ್ಳೆ ಬೇಬಿ ರಿಕವರಿ ಎಲ್ಲನೂ ಚೆನ್ನಾಗಬೇಕು ಅಂದರೆ ಗೌರ್ಮೆಂಟ್ಗಿಂತ ಪ್ರೈವೇಟೇ ಬೆಟರ್ ಅಂತ. ಗೌರ್ಮೆಂಟಲ್ಲಿನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರೋರು ಇರ್ಬೋದು. ಬಟ್ ನನಗೆ ಲೈಫಲ್ಲಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ಸು. ನಾನು ಯಾವತ್ತೂ ಗೌರ್ಮೆಂಟ್ ಹಾಸ್ಪಿಟಲ್ ಕಾಲಿಡಲ್ಲ ಅಂತ ಅವತ್ತೇ ಡಿಸೈಡ್ ಮಾಡ್ಕೊಬಿಟ್ಟೆ ನನ್ನ ಲೈಫಲ್ಲಿ. ನಾನು ತುಂಬ ಪ್ರೀಷಿಯಸ್ನೇ ಕಳ್ಕೊಂಡಾಗ. ಬಟ್ ಇವಾಗ ಐ ಆಮ್ ರಿಯಲಿ ಹ್ಯಾಪಿ ಫ್ರೆಂಡ್ಸ್. ತುಂಬ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ, ಸ್ವಲ್ಪ ಜಾಸ್ತಿನೇ ದುಡ್ಡು ಖರ್ಚಾಗಿದೆ. ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ. ನಾನು ಬೇಗ ರಿಕವರ್ ಆಗಿದ್ದೀನಿ. ಮಗುನ ಎತ್ಕೊಂಡು ಡೈಲಿ 2 hours ಒನ್ಸ್ ಫೀಡ್ ಮಾಡ್ತಾಯಿದ್ದೀನಿ, ಕುತ್ಕೊತಿದ್ದೀನಿ, ಡೈಲಿ ವಾಕ್ ಮಾಡ್ತೀನಿ ಅಂತಂದರೆ ಇದಕ್ಕೆಲ್ಲನೂ ಈ ಹಾಸ್ಪಿಟಲ್ ಕೊಟ್ಟಿರೋಂಥ ಟ್ರೀಟ್ಮೆಂಟೇ ಕಾರಣ. ನಾನು ಮತ್ತೆ OTಗೆ ಹೋಗುವಂಥ ಪರಿಸ್ಥಿತಿ ಬಂದು OTಗೆ ಹೋದರೂ ಕೂಡ ನಾನು ಅಷ್ಟು ಬೇಗ ರಿಕವರ್ ಮಾಡಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್. ಮತ್ತು ಎಲ್ಲ ಮುಗೀತು. ಆಪ್ರೇಷನ್ ಮುಗಿಸ್ಕೊಂಡು ಮಗುನೆಲ್ಲ ಚೆನ್ನಾಗಿ ನೋಡಿಕೊಂಡು 3 days ಆಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಇದು ಡಿಸ್ಚಾರ್ಜ್ ಮಾಡಿ ಬಂದಿರೋ ದಿನ. ಸೊ ಬರಬೇಕಾದ್ರೇ ಮನೇಲಿ ಇದೇನು ಮಂಚ ತರಿಸಿಟ್ಟಿದ್ರು. ಮನೇಲಿ ಆಲ್ರೆಡಿ ಒಂದಿದೆ, ಅದು ಬೇರೆಯವ್ರು ಮಲ್ಕೊತಾರೆ ಅಂದ್ಬಿಟ್ಟು ನನಗೊಂದು ಹೊಸ್ದಾಗಿ ತರಿಸಿದ್ರು. ನಾನು ಈ ಕಡೆ ಕುತ್ಕೊಂಡು ಪಾಪನ ಇಟ್ಕೊಂಡಿದ್ದೆ. ತೊಟ್ಲು ತೊಗೊಬಂದಿದ್ರು. ತೊಟ್ಲಿಗೆ ಏನು ಇವಾಗ ಹಾಕಲ್ಲ, ಅಂದರೆ ಇವಾಗ ಕರೆಕ್ಟಾಗಿ 3 to 4 days ಆಗಿದೆ. ಮತ್ತು ತಲೆಗೆ ಸ್ನಾನ ಮಾಡಿಸ್ತಾರಲ್ವ ಅಂಟು ಕಳ್ಕೊಂಡಾಗ, ಸೊ ಆ ಟೈಮಲ್ಲಿ ತೊಟ್ಲಿಗೆ ಹಾಕೋದು. ಬಟ್ ಖಾಲಿ ತೊಟ್ಲು ಇಡಬಾರ್ದು ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದರಲ್ಲಿ ಹಿಟ್ಟಿನ ಕೋಲು ಅಂತಾರಲ್ಲ, ಮುದ್ದೆ ಮಾಡೋ ಕೋಲು, ಅದು ಪೊರಕೆ ಎಲ್ಲ ಇಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ರು. ಹಾಗಾಗಿ
ಮನೇಲೆಲ್ಲ ಹರಡ್ಕೊಂಡಿರುತ್ತೆ ಅಂತ ರೆಡಿ ಮಾಡಿದ್ರು. ನೆಕ್ಸ್ಟು ಬೇಬಿಗೆ ಫಾಲೋಅಪ್ ಇತ್ತು ಅಂಥೇಳಿ ಹೋಗಿದ್ವಿ. ಬೇಬಿ ಫಾಲೋಅಪ್ ಹಾಗೆ ನಂಗೆ ಸ್ಟಿಚಸ್ ರಿಮೂವ್ ಮಾಡೋದಕ್ಕೆ ಹೋಗಿದ್ವಿ. ಸೊ ಅವತ್ತು ಈ ವ್ಲಾಗ್ನ ಮಾಡ್ತಾಯಿರೋದು. ಅಲ್ಲಿ ಹೋಗ್ಬಿಟ್ಟು ಬೇಬಿಗೆ ಅಂದರೆ ಪಾಪುಗೆ ಸ್ವೆಟರ್ ತೊಗೊಳೋಣ ಅಂತೇಳಿ ಹೋದ್ವಿ. ಹಂಗೆ ಸುಮ್ಮನೆ ಡ್ರೆಸ್ಸಸ್ ನೋಡ್ತಿದ್ವಿ ಫ್ರೆಂಡ್ಸ್. ಇನ್ನೊಂದು ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಆವತ್ತಿನ ದಿನ ಒಂದು ಸ್ವೆಟ್ರ್ ತೊಗೊಂಡ್ವಿ. 600 ರೂಪಾಯಿ ಆ ಸ್ವೆಟ್ರು. ಅಂದರೆ ಒಂದು ಟೋಪಿ, 2 ಸಾಕ್ಸು, ಒಂದು ಸ್ವೆಟರು, ಇಷ್ಟು ಎಲ್ಲನೂ ಕೈಯಲ್ಲೇ ಹ್ಯಾಂಡ್ ವರ್ಕ್ ಅಂದರೆ ಹ್ಯಾಂಡಲ್ಲಿ ನೇಯ್ದಿರೋದೇನೆ, ಅದನ್ನು ಅವರೇ ಹೊಲಿದಿರೋ ಥರದ್ದು ಸ್ವೆಟರು. ಬಟ್ ಅದು ಹಿಂಗಾಯ್ತು ಅಂದರೆ ಒಂದು ದಿನಕ್ಕೇನೆ ಒಂದು ವಾರಕ್ಕೆಲ್ಲನೂ ಕಿತ್ತೋಯ್ತದೆ. ಎಲ್ಲನೂ ಸ್ಟಿಚಸ್ ಥರ ಬಿಚ್ಕೊಬಿಡ್ತು. ಅಮ್ಮ ಕೈಯಲ್ಲಿದೆ ನೋಡಿ ಅದೇನೇ. ಸೊ ಈ ಥರ ನನ್ನ ಡೆಲಿವರಿ ಮುಗೀತು. ಕಂಪೇರ್ ಮಾಡಿದಾಗ ಸೆಕೆಂಡ್ ಡೆಲಿವರಿ ಸಿಸೇರಿಯನ್ ಮಾಡ್ಬೇಕಾದ್ರೆ ಕಷ್ಟ ಆಯಿತು, ರಿಕವರಿ ಈಸಿ ಆಯಿತು. ಅದು ಮಾಡ್ಬೇಕಾದ್ರೆ ಗೊತ್ತೇ ಆಗಿಲ್ಲ, ಬಿಕಾಸ್ ನನಗೆ ಆಲ್ರೆಡಿ ನೋವೆಲ್ಲ ಇತ್ತು, ಡೆಲಿವರಿ ಪೇಯ್ನ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ಪಳ ಅಂತ ಎಲ್ಲ ಮಿಕ್ಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಈ ಡೆಲಿವರಿ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಹೌದು, 11:30 ಹೋಗಿ 12 ಗಂಟೆ ಡೆಲಿವರಿ ಆಯಿತು ಅಂತ ಹೇಳೋದಲ್ಲ, ಏನಕ್ಕೆ ಅಂತಲೂ ಹೇಳಿದ್ದೀನಿ. ಅಂದರೆ ನಮಗೂ ನಮ್ಮ ಹಸ್ಬೆಂಡ್ಗೂ ಇಲ್ಲ ಇವತ್ತೇ ಮಾಡಿಸ್ಕೋಬೇಕು ಅಂತ ಅನಿಸ್ತಾಯಿತ್ತು ಅನ್ನೋ ಕಾರಣಕ್ಕೆ ಮಾಡಿಸ್ಕೊಂಡಿದ್ದು. ಲಾಸ್ಟ್ ಟೈಮು ಹೀಗೆ ಇಬ್ರಿಗೂ ಅನಿಸ್ತಿತ್ತು, ಬಟ್ ಇಬ್ಬರು ನೆಗ್ಲೆಕ್ಟ್ ಮಾಡಿಬಿಟ್ವಿ. ಆ ಮಿಸ್ಟೇಕ್ನ ಮಾಡೋದು ಬೇಡ, ನಮ್ಗೆ ಅನಿಸ್ತಿದೆ ಅಂದರೆ ಇನ್ನೊಂದು ರೀಸನ್ ಇರುತ್ತೆ ಅಂದ್ಬಿಟ್ಟು ಇಬ್ಬರೂ ಫಿಕ್ಸ್ ಮಾಡಿಕೊಂಡು ಆವತ್ತೇ ಹೋಗಿ ಮಾಡಿಸ್ಕೊಂಡ್ವಿ. ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಯಾರೂ ಇರಲಿಲ್ಲ. ಬರುವಷ್ಟರಲ್ಲಿ ನಮ್ಮಪ್ಪ ಎಲ್ಲರೂ ಕೂಡ ಹೊರಗಡೆ ಇದ್ದರು. ಸೊ ನನಗೆ ಯಾವ ಮಗು ಆಯಿತು ಅಂತಂದರೆ ಗರ್ಲ್ ಬೇಬಿ, ನನ್ನ ಮುದ್ದು ಮಗಳು ಹುಟ್ಟಿದ್ದಾಳೆ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.